NMMS ಪರೀಕ್ಷಾ ತಯಾರಿ ನಡೆಸುತ್ತಿರುವಂಥ ಎಲ್ಲ 8ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ಹಣೆಯ ಮೇಲೆ ಬೆವರ ಹನಿ ಬರದೆ ಜೀವನದಲ್ಲಿ ಎಂದೂ ಯಶಸ್ಸು ಸಿಗಲು ಸಾಧ್ಯವಿಲ್ಲ. ಇದರ ಅರ್ಥ ಏನಂದ್ರೆ, ನೀವು ಹಾರ್ಡ್ ವರ್ಕ್ ಮಾಡದೇ ಇದ್ರೆ, ಯಾವುದೇ ಒಂದು ಕೆಲಸದಲ್ಲಿ ತುಂಬ ಪ್ರಯತ್ನ ಪಡದೇ ಇದ್ರೆ, ಭಾಳಷ್ಟು ಹಾರ್ಡ್ ವರ್ಕ್ ಮಾಡದೇ ಇದ್ರೆ ನಿಮಗೆ ಸಕ್ಸಸ್ ಅನ್ನೋದು ಮರೀಚಿಕೆ ಆಗ್ತದೆ. ಅದಕ್ಕೆ ಯಾವುದೇ ಒಂದು ಕೆಲಸದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣಬೇಕಾದ್ರೆ ನೀವು ಭಾಳಷ್ಟು ವರ್ಕನ್ನು ಮಾಡೋದು, ಭಾಳಷ್ಟು ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ನೀವು ನಿರೀಕ್ಷೆಗೂ ಮೀರು ಅಂಕ ಗಳಿಸಿ ಸ್ಕಾಲರ್ಶಿಪ್ಗೆ ಸೆಲೆಕ್ಟ್ ಆಗ್ತದೆ. ಅದಕ್ಕೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮುಂದುವರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾರೆ. ನಿನ್ನೆ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಪರಿಚಯ ಮಾಡ್ಕೊಂಡಿದ್ವಿ. ಅದರ ಬಗ್ಗೆ ಒಂದು ಸ್ವಲ್ಪ ರಿಕಾಲ್ ಮಾಡಿ, ಅಂದರೆ ಅದ್ರ ಬಗ್ಗೆ ಒಂದು ಪ್ರಶ್ನೆ ಡಿಸ್ಕಸ್ ಮಾಡಿ, ತದನಂತರ ಭಾಳ ಇಂಪಾರ್ಟೆಂಟ್ ಇವತ್ತು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣ, ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರ್ಯಾಷನಲ್ ನಂಬರ್ಸ್. ಅದರ ಬೇಸ್ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಕೇಳ್ತಾರೆ NMS ಪೇಪರ್ 2 ಶಾರ್ಟ್ ಗಣಿತದಲ್ಲಿ. ನೋಡಿ, ಒಂದು ಪ್ರಶ್ನೆ, ಹೇಳಿಕೆಗಳು ಸರಿಯೋ ತಪ್ಪು ಅನ್ನೋದನ್ನ, ಅಂದ್ರೆ ಒಂದು ಯಾವ ಹೇಳಿಕೆ ಸರಿಯಾಗಿದೆ, ಭಾಗಲಬ್ಧ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಥವಾ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಪ್ರಶ್ನೆ ಕೇಳ್ತಾರ. ಅವಾಗ ಆಲ್ ದ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್, ಆಲ್ ದ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್ ಅಂದ್ರೆ ಒಂದೇ ಸ್ಟೇಟ್ಮೆಂಟ್ ಏನು, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ನೋಡ್ರಿ, ಇದು ಸತ್ಯ ಆಗತ್ತನ ಅಂದ್ರೆ ಇದರಾಗಿದ್ದದ್ದು ಎಲ್ಲ ಇದ್ರಾಗದ ನೋಡಿ. ಅಂದ್ರೆ ಏನರ್ಥ, ಇವು ಎಲ್ಲವೂ ಕೂಡ ಇರೋದ್ರಿಂದ ನ್ಯಾಚುರಲ್ ನಂಬರ್ಸ್ ಆರ್ ಹೋಲ್ ನಂಬರ್ಸ್ ಅಂದ್ರೆ ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳಾಗಿವೆ. ಈ ಹೇಳಿಕೆ ಸರಿ. ಆಲ್ ದ ಹೋಲ್ ನಂಬರ್ಸ್ ಆರ್ ಇಂಟೀಜರ್ಸ್, ಎಲ್ಲಾ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ. ನೋಡಿ, ಇಲ್ಲಿ 0, 1, 2, 3, 4 ಇವುದಲ್ಲ, ಇವೆಲ್ಲವೂ ಕೂಡ ಇಲ್ಲಿಂದ ಅದ ನೋಡಿ. 0, 1, 2, 3, 4 ಅಂದ್ರೆ ಈ ಕಂಪ್ಲೀಟ್ ಈ ಗಣ ಇದ್ರೊಳಗೆ ಐತಿ. ಇದೆಲ್ಲ ಇದ್ರಾಗ ಇರೋದ್ರಿಂದ ಎಲ್ಲಾ ಪೂರ್ಣ ಸಂಖ್ಯೆಗಳು ಪೂರ್ಣಾಂಕಗಳಾಗಿವೆ. ಆಲ್ ಹೋಲ್ ನಂಬರ್ಸ್ ಆರ್ ಇಂಟೀಜರ್ಸ್. ಕರೆಕ್ಟ್ ಐತಿ, ಈ ಹೇಳಿಕೆ ಕೂಡ ಸರಿ. ಥರ್ಡ್ ಸ್ಟೇಟ್ಮೆಂಟ್, ಆಲ್ ದ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್, ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳಾಗಿವೆ. ಎಲ್ಲಾ ಪೂರ್ಣಾಂಕಗಳನ್ನ ನಾವು P/Q ರೂಪದಲ್ಲಿ ಬರೆಯಲು ಸಾಧ್ಯ ಇದೆ. 0/1, 1/1, 2/1, 3/1. ಯಾವ ಸಂಖ್ಯೆಯನ್ನ P/Q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿದೆಯೋ ಅದಕ್ಕೆ ನಾವು ಭಾಗಲಬ್ಧ ಸಂಖ್ಯೆ ಅಂತ ಕರಿತೀವಿ. ನಂಬರ್ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ದಿ ಫಾರ್ಮ್ ಆಫ್ P/Q where Q is not equal to 0, P and Q belongs to Z. ಯಾವ ಸಂಖ್ಯೆನ P/Q ರೂಪದಲ್ಲಿ, ಇವೆಲ್ಲ ಪೂರ್ಣಾಂಕಗಳನ್ನು ಕೂಡ ನಾವು P/Q ರೂಪದಲ್ಲಿ ವ್ಯಕ್ತಪಡಿಸಕ್ಕೆ ಸಾಧ್ಯ ಐತಿ. ಆದ್ದರಿಂದ ಎಲ್ಲಾ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳಾಗಿವೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. 0 is a rational number. ಫೋರ್ತ್ ಸ್ಟೇಟ್ಮೆಂಟ್, 0 is a rational number. ನೋಡ್ರಿ, 0 ರ್ಯಾಷನಲ್ ನಂಬರ್ ಆಗುತ್ತಾನ? ನಿನ್ನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು. 0 ಭಾಗಲಬ್ಧ ಸಂಖ್ಯೆ ಆಗಿದೆ, ಯಾಕಂದ್ರೆ ವಿ ಕ್ಯಾನ್ ಎಕ್ಸ್ಪ್ರೆಸ್ 0 ಇನ್ ದಿ ಫಾರ್ಮ್ ಆಫ್ P/Q. 0/1 ಅಂತ ಬರೀಬಹುದು. ಹಾಗಾಗಿ 0ಯು ಭಾಗಲಬ್ಧ ಸಂಖ್ಯೆ ಆಗಿದೆ. ನೋಡಿ, ಇಲ್ಲಿ ಏನ್ ಕೊಟ್ಟಿದಾರ, 0 ಭಾಗಲಬ್ಧ ಸಂಖ್ಯೆ, 0 is a rational number. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಟ್ರೂ. ಈ ಹೇಳಿಕೆ ಕೂಡ ಸರಿ. ನೆಕ್ಸ್ಟ್, ಕೆಳಗೆ ಲಾಸ್ಟ್, ಮೇಲಿನ ಎಲ್ಲವೂ ಸರಿ. ಅಂದ್ರೆ ಈ 4 ಹೇಳಿಕೆಗಳು ಸರಿ ಇರೋದ್ರಿಂದ ಮೇಲಿನ ಎಲ್ಲವೂ ಸರಿ. ಈ ತರ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಈ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಈ ತರ ಪ್ರಶ್ನೆ ಕೇಳೋ ಸಾಧ್ಯತೆ ಇರ್ತದೆ. ಈಗ ನಾವು ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣಗಳ ಬಗ್ಗೆ ಚರ್ಚೆ ಮಾಡೋಣ. ಭಾಗಲಬ್ಧ ಸಂಖ್ಯೆಗಳ ಮೊದಲ ಗುಣಲಕ್ಷಣ ಯಾವ್ದಂದ್ರ ಆವೃತ್ತತೆ ಅಂತ ಕರಿತೇವೆ, ಅಥವಾ ಆವರ್ತ ನಿಯಮ ಅಂತ ಕೂಡ ಕರೀತಾರ. ಇದಕ್ಕೆ ಇಂಗ್ಲಿಷ್ ಒಳಗ ಕ್ಲೋಸರ್ ಪ್ರಾಪರ್ಟಿ ಅಂತ ಕರಿತೇವೆ ನಾವು. ಆವೃತ್ತತೆ ಬಹಳ ಸಿಂಪಲ್ ಐತಿ. ಇಲ್ಲಿ ನೀವು ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಗಳು, ಪೂರ್ಣ ಸಂಖ್ಯೆಗಳು, ಪೂರ್ಣಾಂಕಗಳು, ಭಾಗಲಬ್ಧ ಸಂಖ್ಯೆಗಳು 4 ಗಣಗಳು ಕೂಡ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಭಾಗಲಬ್ಧ ಸಂಖ್ಯೆಗಳ ಗುಣಲಕ್ಷಣ ಪರೀಕ್ಷೆ ಮಾಡ್ರಿ ಅಂದ್ರೆ ನೀವು ಎಲ್ಲಾ ಗಣಕ್ಕೂ ಪರೀಕ್ಷೆ ಮಾಡಬೇಕು. ನಾನು ಫಸ್ಟ್ ಈಗ ಒಂದು ಪೂರ್ಣ ಸಂಖ್ಯೆಗಳ ಗಣಕ ಮತ್ತು ಭಾಗಲಬ್ಧ ಸಂಖ್ಯೆಗಳ ಗಣಕ ಅಷ್ಟು ಪರೀಕ್ಷೆ ಮಾಡ್ತೀನಿ. ನೀವು ಇನ್ನೆರಡು ಗಣಗಳಿಗೆ ನೀವು ಪರೀಕ್ಷೆ ಮಾಡಿ. ಈಗ ನಾನು ಪೂರ್ಣ ಸಂಖ್ಯೆಗಳ ಗಣಕ ಪರೀಕ್ಷೆ ಮಾಡ್ತೀನಿ. ಈಗ ನಾವು ಏನ್ ಪರೀಕ್ಷೆ ಮಾಡಾಕ್ತಾವ ಅಂದ್ರೆ ಪೂರ್ಣ ಸಂಖ್ಯೆಗಳ ಸಂಕಲನದ ಆವೃತ್ತತೆಯನ್ನು ಪರೀಕ್ಷೆ ಮಾಡಾಕ್ತಾವೆ. ಪೂರ್ಣ ಸಂಖ್ಯೆಗಳ ಗಣವು ಸಂಕಲನ ಕ್ರಿಯೆಯಲ್ಲಿ ಆವೃತ್ತತೆ ಹೊಂದೈತಿಲ್ಲೋ ಚೆಕ್ ಮಾಡ್ತಾ ಇದೀವಿ. ಬಹಳ ಸಿಂಪಲ್ ಐತೆ. ಆವೃತ್ತತೆ ಅಂದ್ರೆ ಏನ್ ಗೊತ್ತಾ, ಈ ಪೂರ್ಣ ಸಂಖ್ಯೆಗಳ ಗಣದಲ್ಲಿ 2 ಗಣಾಂಶ ತಗೊಳ್ಳೋದು. ಯಾವ 2 ಗಣಾಂಶ ತಗೊಂಡು, ಈಗ ನಾನು A ಮತ್ತು B ಅನ್ನೋದು 2 ಗಣಾಂಶ, ಎದುರಾಗೆ ನೀವು ಡಬ್ಲ್ಯೂ ಗಣದು ಬಿಲಾಂಗ್ಸ್ ಟು ಡಬ್ಲ್ಯೂ. A ಅನ್ನೋ ಸಂಖ್ಯೆ, B ಅನ್ನೋ ಸಂಖ್ಯೆ ಡಬ್ಲ್ಯೂ ಗಣದನ್ನು ತಗೊಂಡವಿ. ಇವು ಎರಡನ್ನು ನಾವು ಕೂಡಿಸ್ತಾನೆ, ಯಾಕಂದ್ರೆ ಸಂಕಲನ ಕ್ರಿಯೆಯಲ್ಲಿ ಕೂಡಿಸ್ತಾನೆ ಏನೋ ಒಂದು ಉತ್ತರ ಬರ್ತೈತಿ. ಬಂದಂತ ಉತ್ತರ ಕೂಡ ಇದ್ರಾಗಿದ್ರ ಈ ಗಣ ಸಂಕಲನ ಕ್ರಿಯೆಯಲ್ಲಿ ಆವೃತ್ತತೆ ಹೊಂದೈತೆ ಅಂತ ಅರ್ಥ. B ಬಿಲಾಂಗ್ಸ್ ಟು ಡಬ್ಲ್ಯೂ, A ಪ್ಲಸ್ B ಕೂಡಿಸಿದ್ರೆ ಯಾವುದೋ ಒಂದು ನಂಬರ್ ಬರ್ತೈತಿ, ಅದನ್ನ ನಾವು C ಅಂತ ತಿಳ್ಕೊಳ್ಳೋಣ. ಈ C ಕೂಡ ಇದ್ರಾಗಿರ್ಬೇಕು. C ಇಸ್ ಆಲ್ಸೋ ಬಿಲಾಂಗ್ಸ್ ಟು ಡಬ್ಲ್ಯೂ ಆಗಿದ್ರ
ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಎರಡು ಗಣಾಂಶ ತಗೊಳ್ಳೋದು, ಅವೆರಡನ್ನು ಕೂಡಿಸೋದು. ಯಾಕಂದ್ರೆ ಸಂಕಲನದ ಆವರ್ತತೆ ಪರೀಕ್ಷೆ ಎರಡು ಕೂಡಿಸೋದು. ಬಂದ ಉತ್ತರ ಸಿ, ಅದು ಕೂಡ ಇದ್ರಾಗಿದ್ರ ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಡಬ್ಲ್ಯೂ ಆಗಿದ್ರ, ಇದು ಡಬ್ಲ್ಯೂ ಗಣಕ್ಕೆ ಸೇರಿದ್ರ ಈ ಗಣ ಸಂಕಲನ ಕ್ರಿಯೆಯಲ್ಲಿ ಆವರ್ತತೆ ಹೊಂದೈತೆ ಅಂತ ಅರ್ಥ. ಬಹಳ ಸಿಂಪಲ್. ಆವರ್ತತೆ ಅಂದ್ರೆ ಕ್ಲೋಸರ್ ಪ್ರಾಪರ್ಟಿ ಅಂದ್ರೆ ಯಾವ ಎರಡು ಸಂಖ್ಯೆ ತಗೊಳ್ಳೋದು, ಕೂಡಿಸೋದು, ಬಂದ ಉತ್ತರನೇ ಇದ್ರಾಗಿದ್ರ ಅದು ಆ ಗುಣ ಆ ಸಂಕಲನ ಕ್ರಿಯೆಯಲ್ಲಿ ಆವರ್ತತೆ ಹೊಂದೈತೆ ಅಂತ ಅರ್ಥ. ಈಗ ನಾನು 2 ಮತ್ತು 3 ತಗೊಳ್ತೇನೆ. 2, 3 ಬಿಲಾಂಗ್ಸ್ ಟು ಡಬ್ಲ್ಯೂ. 2 + 3 ಮಾಡ್ತೇನೆ. 2 ಮತ್ತು 3 ಕೂಡಿಸಿದ್ರೆ 5 ಆಗ್ತದೆ. ನೋಡಿ 5 ಇದ್ರಾಗ ಇರ್ತೈತೆ. 5 is also belongs to W. Therefore ಲಾಸ್ಟಿಗೆ ಉತ್ತರ ಬರೆಯಬೇಕು. ಏನಂತ? ಪೂರ್ಣ ಸಂಖ್ಯೆಗಳ ಗಣವು ಸಂಕಲನ ಕ್ರಿಯೆಯಲ್ಲಿ ಆವರ್ತತೆಯನ್ನು ಹೊಂದಿದೆ. ಹಿಂಗೆ ನೀವು ಪೂರ್ಣ ಸಂಖ್ಯೆಗಳ ಗಣ ಈ ಒಂದು ಕ್ರಿಯೆ ಚೆಕ್ ಮಾಡಿದೀವಿ. ಮತ್ತು ವ್ಯವಕಲನದ ಆವರ್ತತೆ ಪರೀಕ್ಷೆ ಮಾಡಬೇಕು, ಗುಣಾಕಾರದ ಆವರ್ತತೆ ಪರೀಕ್ಷೆ ಮಾಡಬೇಕು, ಭಾಗಾಕಾರದ ಆವರ್ತತೆಯನ್ನು ಪರೀಕ್ಷೆ ಮಾಡಬೇಕು. ಸೇಮ್ ವ್ಯವಕಲನ ಕ್ರಿಯೆ ಆವರ್ತತೆ ಅಂದ್ರೆ ಈಗೇನು ಸಂಕಲನ ಕ್ರಿಯೆ ಮಾಡಿದಿಲ್ಲ, ಯಾವ ಎರಡು ಸಂಖ್ಯೆ ತಗೊಳ್ಳೋದು, ಒಂದು ಕಳೆಯೋದು, ಬಂದ ಉತ್ತರ ಇದ್ರಾಗಿತ್ತಂದ್ರ ಅದು ವ್ಯವಕಲನ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿದೆ. 3 ಮತ್ತು 4 ಅಂತ ತಗೊಳ್ಳೋದು. 3, 4 ಬಿಲಾಂಗ್ಸ್ ಟು ಡಬ್ಲ್ಯೂ. 3 ಮತ್ತು 4 ಅನ್ನೋ ಗಣಾಂಶ ಡಬ್ಲ್ಯೂ ಗಣದಿಂದ ತಗೊಂಡವಿ. ವ್ಯವಕಲನ ಕ್ರಿಯೆ ಅಂದ್ರೆ ಒಂದು ಕಳೆಯೋದು. ನಾ ಏನು ಮಾಡ್ತಾನೆ ಈಗ 3 - 4 ಮಾಡ್ತಾನೆ. 3 - 4 ಅಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಕಳಿಬೇಕು. 4 3 ಕಳೆದ್ರೆ 1, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಡಸ್ ನಾಟ್ ಬಿಲಾಂಗ್ಸ್ ಟು ಡಬ್ಲ್ಯೂ. ಕೆಲವೊಂದು ಸರಿ ಹೋಗ್ಬೋದು. ಇದನ್ನ ನೀವು 4 - 3 ಮಾಡಿದ್ರೆ 1 ಬರ್ತೈತಲ್ರಿ ಅಂತ ಅನ್ಬೋದು. ಅಥವಾ ದೊಡ್ಡ ಸಂಖ್ಯೆಯಲ್ಲಿ ಚಿಕ್ಕ ಸಂಖ್ಯೆ ಕಳೆದ್ರೆ ಪಾಸಿಟಿವ್ ನಂಬರ್ ಬರ್ತೈತಿ. ಬಟ್ ಇಲ್ಲಿ ಒಂದು ಹೇಳಿಕೆಯನ್ನು ನಾವು ಸತ್ಯ ಅಂತ ಅನ್ಬೇಕಾದ್ರೆ ಎಲ್ಲ ಉದಾಹರಣೆಗಳಿಗೂ ಕೂಡ ಸತ್ಯ ಇರಬೇಕು. ಒಂದೇ ಒಂದು ಉದಾಹರಣೆಗೆ ಕೂಡ ಸತ್ಯ ಇರಲಿಲ್ಲ ಅಂದ್ರೆ ಅದು ಆ ಹೇಳಿಕೆ ಯೂನಿವರ್ಸಲೈಸ್ ಮಾಡಕ್ ಬರೋದಿಲ್ಲ, ಸಾಮಾನ್ಯೀಕರಣ ಮಾಡಕ್ ಬರೋದಿಲ್ಲ. ಹಾಗಾಗಿ ನೀವು 4 ಮತ್ತು 1 ತಗೊಂಡು 4 1 ಕಳೆದ್ರೆ 3 ಐತಲ್ರಿ, ಕೆಲವು ಉದಾಹರಣೆಗಳು ಬರ್ತಾವೆ. ಬಟ್ ಇದು ನೋಡ್ರಿ 3 - 4 ಅಂದ್ರೆ -1 ಆಯ್ತು. -1 ಡಸ್ ನಾಟ್ ಬಿಲಾಂಗ್ಸ್ ಟು ಡಬ್ಲ್ಯೂ. -1 ಅನ್ನೋದು ಡಬ್ಲ್ಯೂ ಗಣದಲ್ಲಿ ಇಲ್ಲ, ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಆದ್ದರಿಂದ ಪೂರ್ಣ ಸಂಖ್ಯೆಗಳ ಗಣವು ವ್ಯವಕಲನ ಕ್ರಿಯೆಯಲ್ಲಿ ಆವರ್ತತೆಯನ್ನು ಹೊಂದಿಲ್ಲ. ಅಲ್ಲಂತ ಹೌದಂತ ಹೇಳೋದಕ್ಕೆ ಬಹಳಷ್ಟು ಉದಾಹರಣೆ ಪರೀಕ್ಷೆ ಮಾಡಬೇಕು. ಹೌದಂತ ಹೇಳೋ ಒಬ್ಬ ವ್ಯಕ್ತಿ ಒಳ್ಳೆಯದಂತ ಹೇಳ್ಬೇಕಾದ್ರೆ ಬಹಳಷ್ಟು ಗುಣ ಪರೀಕ್ಷೆ ಮಾಡ್ಬೇಕಾಗ್ತದೆ. ಕೆಟ್ಟವನಂತ ಹೇಳ್ಬೇಕಾದ್ರೆ ಒಂದು ಎಕ್ಸಾಂಪಲ್ ಸಾಕು. ಹಂಗೆ ಇದು ಅಲ್ಲ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಸಾಕು. ಹೌದಂತ ಹೇಳ್ಬೇಕಾದ್ರೆ ಯಾವ ಉದಾಹರಣೆ ತಗೊಂಡ್ರು ಕೂಡ ಸತ್ಯ ಆಗುತ್ತೆ. ಬಟ್ ಇಲ್ಲಿ ಕೆಲವು ಸತ್ಯ ಆಗ್ತಾವೆ, ಕೆಲವು ಸತ್ಯ ಆಗೋದಿಲ್ಲ. ಆದ್ದರಿಂದ ಯಾವ ಎರಡು ಸಂಖ್ಯೆ ತಗೊಳ್ಳೋದು, ಒಂದು ಕಳೆಯೋದು, ಬಂದ ಉತ್ತರ ಇದ್ರಾಗ ಇಲ್ಲ ಅಂದ್ರೆ ಅದು ವ್ಯವಕಲನ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿಲ್ಲ. ದೇರ್ಫೋರ್ ಪೂರ್ಣ ಸಂಖ್ಯೆಗಳ ಗಣವು ವ್ಯವಕಲನ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿಲ್ಲ. ಗುಣಾಕಾರದ ಆವರ್ತತೆ ಸೇಮ್ ಮೆಥಡ್. ಯಾವ ಎರಡು ಸಂಖ್ಯೆ ತಗೊಳ್ಳೋದು, ಗುಣಿಸೋದು, ಬಂದ ಉತ್ತರ ಇದ್ರಾಗಿತ್ತಂದ್ರೆ ಅದು ಗುಣಾಕಾರ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿದೆ. ನಾ ಈಗ 5 ಮತ್ತು 6 ತಗೋತಾನೆ. 5, 6 ಬಿಲಾಂಗ್ಸ್ ಟು ಡಬ್ಲ್ಯೂ. ಡಬ್ಲ್ಯೂ ಗಣದ ಎರಡು ಗಣಾಂಶ ತಗೊಂಡವಿ. ಗುಣಾಕಾರ ಕ್ರಿಯೆ ಚೆಕ್ ಮಾಡಾಕತ್ತೇವೆ. ಹಾಗಾಗಿ ನಾನು 5 × 6 ಮಾಡ್ತೀನಿ. 5 6 ಎಷ್ಟು 30. ನಾನು ಇಲ್ಲಿ A × B ಮಾಡಿದ್ರೆ ಉತ್ತರ ಸಿ ಬಂದ್ರೆ ಸಿ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಡಬ್ಲ್ಯೂ ಅಲ್ಲಿ. ಎರಡು ಸಂಖ್ಯೆ ಡಬ್ಲ್ಯೂ ಗಣದ ಎರಡು ಸಂಖ್ಯೆನ 5 ಮತ್ತು 6 ತಗೊಂಡ್ವಿ. ಗುಣಾಕಾರ ಕ್ರಿಯೆ ಅಂದ್ರೆ ಗುಣಿಸಿದ್ವಿ. ಇದಾಗಲೇ 30 ಅಂತ. 30 ಕೂಡ ಈ ಗಣದಲ್ಲಿ ಇರ್ತೈತೆ. 30 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಡಬ್ಲ್ಯೂ. ಅಂದ್ರೆ ಎರಡು ಸಂಖ್ಯೆ ತಗೊಂಡ್ವಿ, ಗುಣಿಸಿದ್ವಿ, ಬಂದ ಉತ್ತರ ಕೂಡ ಇದ್ರಾಗ ಐತಿ. ಆದ್ದರಿಂದ ಇದು ಪೂರ್ಣ ಸಂಖ್ಯೆಗಳ ಗಣವು ಗುಣಾಕಾರ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿದೆ. ಭಾಗಾಕಾರದ ಆವರ್ತತೆ ಪರೀಕ್ಷೆ ಮಾಡ್ಬೇಕಾದ್ರೆ ಯಾವ ಎರಡು ಸಂಖ್ಯೆ ತಗೊಳ್ಳೋದು, ಈಗ ನೀವು ಬೇಕಾದ್ರೆ 4 ಮತ್ತು 7 ತಗೊಳ್ಳಿ. 4, 7 ಬಿಲಾಂಗ್ಸ್ ಟು ಡಬ್ಲ್ಯೂ. ಈ ಭಾಗಾಕಾರ ಅಂದ್ರೆ ಏನು, ಒಂದು ಸಂಖ್ಯೆ ಇನ್ನೊಂದರಿಂದ ಭಾಗಿಸೋದು. 4/7. 4ನ್ನು 7ರಿಂದ ಭಾಗಿಸಿದ್ರೆ ಏನಾಕತಿ 4/7. ಕಟ್ ತಗೋದಿಲ್ಲ. ಅದು ಸುಲಭೀಕರಿಸಕ್ಕೆ ಏನು ಕಟ್ ತಗೋದಿಲ್ಲ, ಅಂಶ ಛೇದ ಕಟ್ ತಗೋದಿಲ್ಲ, ಇಷ್ಟ ಬರ್ತೈತಿ. 4/7 ಅನ್ನೋದು ಭಿನ್ನ ರಾಶಿ. ಇದು ಇದರೊಳಗಿಲ್ಲ. ಇದು ಕಂಪ್ಲೀಟ್ ಒಂದು ನಂಬರ್ ಅಷ್ಟೇ ಅದ ಅಲ್ಲಿ. ಅಂದರೆ ಇದು ಭಿನ್ನ ರಾಶಿ, ಇದು ಹೋಲ್ ನಂಬರ್ಸ್, ಪೂರ್ಣ ಸಂಖ್ಯೆಗಳು. ಇದು ಹೋಲ್ ನಂಬರ್ ಅಲ್ಲ. ಆಗ 4/7 ಡಸ್ ನಾಟ್ ಬಿಲಾಂಗ್ಸ್ ಟು ಡಬ್ಲ್ಯೂ. ನೋಡ್ರಿ, ಅಲ್ಲ ಅಂತ ಹೇಳೋದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟರೆ ಸಾಕು. ಹೌದಂತ ಹೇಳ್ಬೇಕಾದ್ರೆ ಭಾಳಷ್ಟು ಉದಾಹರಣೆ ಕೊಡ್ಬೇಕಾಗತಿ. ನಾವು ಯಾವ ಎರಡು ಸಂಖ್ಯೆ ತೊಗೊಂಡ್ವಿ, ಒಂದು ಸಂಖ್ಯೆ ಇನ್ನೊಂದರಿಂದ ಭಾಗಿಸಿದ್ವಿ, ಬಂದ ಉತ್ತರ ಡಬ್ಲ್ಯೂ ಗಣಕ್ಕೆ ಸೇರಿಲ್ಲ ಅಂದ್ರೆ ಡಬ್ಲ್ಯೂ ಗಣದಲ್ಲಿ ಇಲ್ಲ. ಕ್ಲೋಸರ್ ಪ್ರಾಪರ್ಟಿ ಏನು ಹೇಳ್ತೈತಿ, ಯಾವ ಎರಡು ಸಂಖ್ಯೆ ತಗೋರಿ, ಆ ಕ್ರಿಯೆ ಮಾಡ್ರಿ, ಬಂದ ಉತ್ತರನ ಇದ್ರಾಗ ಇರ್ಬೇಕು. ಹಂಗಿದ್ರೆ ಅದು ಕ್ಲೋಸರ್ ಪ್ರಾಪರ್ಟಿ ಹೊಂದಿರ್ತೈತೆ, ಆವರ್ತತೆ ಹೊಂದಿರ್ತೈತೆ ಅಂತ ಅರ್ಥ. ಸೊ ಒಂದು ಉದಾಹರಣೆ ನೋಡಿದೀವಿ ನಾವೀಗ. ಪೂರ್ಣ ಸಂಖ್ಯೆಗಳ ಗಣವು ಭಾಗಾಕಾರ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿಲ್ಲ. ಸಿಂಪಲ್.
ಈಗ ಪೂರ್ಣ ಸಂಖ್ಯೆಗಳ ಗಣಕ್ಕೆ 4 ಕ್ರಿಯೆ ಚೆಕ್ ಮಾಡಿದ್ವಿ. ಯಾವ ಪ್ರಾಪರ್ಟಿ ಮೇಲೆ? ಕ್ಲೋಸರ್ ಪ್ರಾಪರ್ಟಿ ಮೇಲೆ. ಆವರ್ತತೆ ಗುಣವನ್ನು ನಾವು ಪೂರ್ಣ ಸಂಖ್ಯೆಗಳ ಗಣಕ್ಕೆ ಪರೀಕ್ಷೆ ಮಾಡಿದ್ವಿ. ಇದೇ ಥರ ನೀವು ಸ್ವಾಭಾವಿಕ ಸಂಖ್ಯೆಗಳ ಪರೀಕ್ಷೆ ಮಾಡಿರಿ, ಪೂರ್ಣಾಂಕಗಳ ಪರೀಕ್ಷೆ ಮಾಡಿರಿ, ಭಾಗಲಬ್ಧ ಸಂಖ್ಯೆಗಳ ಪರೀಕ್ಷೆ ಮಾಡಿರಿ. ನಾ ಭಾಗಲಬ್ಧ ಸಂಖ್ಯೆ ಅದನ್ನು ಮಾಡ್ತೀನಿ. 4 ಕ್ರಿಯೆಗಳಲ್ಲಿ ಪೂರ್ಣ ಸಂಖ್ಯೆಗಳ ಗಣ ಯಾವ 2 ಕ್ರಿಯೆಯಲ್ಲಿ ಆವರ್ತತೆಯನ್ನು ಹೊಂದೈತಿ? ಸಂಕಲನ ಕ್ರಿಯೆ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ. ನಾವು ಏನು ಕನ್ಕ್ಲೂಷನ್ ಬರ್ಬೋದು? ಪೂರ್ಣ ಸಂಖ್ಯೆಗಳ ಗಣವು ಸಂಕಲನ ಮತ್ತು ಗುಣಾಕಾರ ಕ್ರಿಯೆಯಲ್ಲಿ ಆವರ್ತತೆಯನ್ನು ಹೊಂದಿದೆ, ಈ ಥರ ತೀರ್ಮಾನಕ್ಕೆ ಬರ್ಬೋದು. ನಾವು ಭಾಗಲಬ್ಧ ಸಂಖ್ಯೆಗಳು, ಕ್ಯೂ ಅಂದ್ರೆ ಭಾಗಲಬ್ಧ ಸಂಖ್ಯೆಗಳ ಗಣದ ಸಂಕೇತ. ಭಾಗಲಬ್ಧ ಸಂಖ್ಯೆಗಳ ಆವರ್ತತೆ ಗುಣವನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ. ಈಗಾಗಲೇ ಭಾಗಲಬ್ಧ ಸಂಖ್ಯೆ ಅಂದ್ರೆ 4 ಗಣ ಸೇರಿ ಭಾಗಲಬ್ಧ ಸಂಖ್ಯೆ. ಪೂರ್ಣ ಸಂಖ್ಯೆಗಳ ಆವರ್ತತೆ ನಿಯಮ ಪರೀಕ್ಷೆ ಮಾಡಿದ್ವಿ. ಭಾಗಲಬ್ಧ ಸಂಖ್ಯೆಗಳ ಗಣ ಆವರ್ತತೆ ನಿಯಮ ಹೊಂದೈತೋ ಎಲ್ಲ ನೋಡೋಣ. ಯಾವ 2 ಸಂಖ್ಯೆ ತಗೊಳ್ಳೋದು, ಅದನ್ನ ಕ್ಯೂ ಗಣಕ್ಕೆ ಸೇರಿರ್ಬೇಕು. ಅವು A+B ಮಾಡಿದ್ರೆ C ಬರ್ತೈತೆ ಅಂತ ತಿಳ್ಕೊರು. ಉತ್ತರ ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ ಆಗಿದ್ರೆ ಅದು ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಕ್ರಿಯೆಯಲ್ಲಿ ಆವರ್ತತೆ ಹೊಂದೈತೆ ಅಂತ ಅರ್ಥ. ಈಗ ಯಾವ 2 ಸಂಖ್ಯೆ ತಗೋತಾನೆ? 1/2 ಮತ್ತು 5/6. P/Q ರೂಪದಲ್ಲಿ ಅದಲ್ಲ. ಎನಿ 2 ರ್ಯಾಷನಲ್ ನಂಬರ್ಸ್ ಬಿಲಾಂಗ್ಸ್ ಟು ಕ್ಯೂ. ಇವೆರಡನ್ನು ಪ್ಲಸ್ ಮಾಡ್ತಾನೆ. 1/2 ಪ್ಲಸ್ P 5/6 ಲಸ 6 ಬರ್ತೈತಿ. 2 3 6 1 3 3 5 1 5 5 3 8 8/6 ಸುಲಭೀಕರಿಸಿಟ್ರೆ ಏನಾಯ್ತದೆ? 2 8 2 3 6 4/3 ಬಂತು. ಈ 4/3 ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ. ಏನು ಮಾಡಿದ್ವಿ ನಾವು? 2 ಭಾಗಲಬ್ಧ ಸಂಖ್ಯೆ ತಗೊಂಡ್ವಿ, ಅವು ಎರಡನ್ನು ಕೂಡಿಸಿದ್ವಿ, ಬಂದ ಉತ್ತರ 4/3 ಆಯಿತು. ಇದು ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣಕ್ಕೆ ಸೇರೈತಿ. ಆದ್ದರಿಂದ ಏನು ಕನ್ಕ್ಲೂಷನ್ ಬರ್ಬೋದು? ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿದೆ. ಅದೇ ಥರ ವ್ಯವಕಲನ ಕ್ರಿಯೆಗೆ ಚೆಕ್ ಮಾಡಿದ್ವಿ. ಯಾವ 2 ಸಂಖ್ಯೆ ತಗೊಳ್ಳೋಣ? 2/3 7/5 ಬಿಲಾಂಗ್ಸ್ ಟು ಕ್ಯೂ. 2/3ದಿಂದ 7/5 ಕಳೆಯೋಣ. ಭಿನ್ನರಾಶಿಗಳ ಸಂಕಲನ ಅಥವಾ ವ್ಯವಕಲನ ಅಂದ್ರೆ ಛೇದಗಳ ಲಸ ಕಂಡುಹಿಡಬೇಕು. 3 ಮತ್ತು 5 ಲಸ 15 ಬರ್ತೈತಿ. 3 5 3 3 5 15 5 3 15 5 10 3 21 21 10 ಕಳೆದ್ರೆ -11/15 -11/15 ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆ ಹೌದು. 2 ಸಂಖ್ಯೆ ತಗೊಂಡ್ವಿ, ಒಂದು ಮೈನಸ್ ಮಾಡಿದ್ವಿ, ಉತ್ತರ -11/15 ಬಂತು. ಇದು ಕೂಡ ಒಂದು ಭಾಗಲಬ್ಧ ಸಂಖ್ಯೆ. ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ. ಕ್ಲೋಸರ್ ಪ್ರಾಪರ್ಟಿ ಪ್ರಕಾರ ಯಾವ 2 ಸಂಖ್ಯೆ ತಗೊಳ್ಳೋದು, ಆ ಕ್ರಿಯೆ ಮಾಡೋದು, ಬಂದ ಉತ್ತರ ಕೂಡ ಇದಾಗಿದ್ರೆ ಆ ಗಣ ಆ ಕ್ರಿಯೆಯಲ್ಲಿ ಆವರ್ತತೆ ಹೊಂದೈತೆ ಅಂತ. ಕ್ರಿಯೆಯಲ್ಲಿ ಆವರ್ತತೆ ಹೊಂದಿದೆ. ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಆವರ್ತತೆಯನ್ನು ಪರೀಕ್ಷೆ ಮಾಡಬೇಕು. ಯಾವ 2 ಸಂಖ್ಯೆ ತಗೊಳ್ಳೋದು? ಈಗ 3/2 5/6 5/7 ತಗೊಳ್ಳೋದು. ಬಿಲಾಂಗ್ಸ್ ಟು ಕ್ಯೂ. ಯಾವ 2 ಭಾಗಲಬ್ಧ ಸಂಖ್ಯೆ ತಗೊಂಡ್ವಿ, ಗುಣಾಕಾರ ಕ್ರಿಯೆ ಮಾಡೋಣ. ಈಗ 3/2 × 5/7. ಯಾವುದಾದ್ರೂ ಅಂಶ ಛೇದಕ್ಕೆ ಕಟ್ತೋದ್ರೆ ಕಟ್ತಾ ಬರೀಬೇಕು, ಇಲ್ಲಾಂದ್ರೆ ಅಂಶದಿಂದ ಅಂಶ ಕೂಡಿಸಿ ಅಂಶ ಬರೀಬೇಕು, ಛೇದದಿಂದ ಛೇದಕ್ಕೆ ಕೂಡಿಸಿ ಛೇದಕ್ಕೆ ಬರೀಬೇಕು. 3 5 15 2 7 14 15/14 ದಿಸ್ ಇಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಯೂ. ಇದು ಕೂಡ ಒಂದು ಏನಾಯ್ತು? ಭಾಗಲಬ್ಧ ಸಂಖ್ಯೆ ಆಯಿತು. 2 ಭಾಗಲಬ್ಧ ಸಂಖ್ಯೆ ತಗೊಂಡ್ವಿ, ಒಂದನ್ನು ಇನ್ನೊಂದರಿಂದ ಗುಣಿಸಿದ್ವಿ, ಬಂದ ಉತ್ತರನು ಕೂಡ ಭಾಗಲಬ್ಧ ಸಂಖ್ಯೆನಾಗಿದೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳ ಗಣವು ಗುಣಾಕಾರ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿದೆ. ಕೆಲವೊಮ್ಮೆ ಪ್ರಶ್ನೆ ಹೆಂಗೆ ಕೇಳ್ತಾರ? ಭಾಗಲಬ್ಧ ಸಂಖ್ಯೆಗಳ ಗಣವು ಈ ಕೆಳಗಿನ ಯಾವ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿಲ್ಲ ಅಂತ ಕೇಳ್ಬೋದು. ಕೆಲವೊಮ್ಮೆ ಯಾವ ಕ್ರಿಯೆಯಲ್ಲಿ ಆವರ್ತತೆ ಹೊಂದೈತೆ ಅಂತ ಕೇಳ್ತಾರೆ. ಈಗ ನಮಗೆ 3 ಕ್ರಿಯೆ ಚೆಕ್ ಮಾಡಿದ್ವಿ. ಒಂದು ಸಂಕಲನ, ವ್ಯವಕಲನ, ಗುಣಾಕಾರ. 3 ಕ್ರಿಯೆಗಳಲ್ಲಿ ಏನೈತಿ? ಭಾಗಲಬ್ಧ ಸಂಖ್ಯೆಗಳ ಗಣ ಆವರ್ತತೆ ಹೊಂದೈತಿ. ಇನ್ನೊಂದು ಲಾಸ್ಟ್ ಭಾಗಾಕಾರ ಕ್ರಿಯೆಯನ್ನು ಚೆಕ್ ಮಾಡಿ. ಕೆಲವು ಸಂಖ್ಯೆ ತಗೊಂಡ್ರೆ ಅದು ಸತ್ಯ ಆಗ್ತೈತಿ, ಕೆಲವು ಸಂಖ್ಯೆ ತಗೊಂಡು ಭಾಗಾಕಾರ ಮಾಡಿದ್ರೆ ಸತ್ಯ ಆಗ್ತೈತಿ. ಈಗ ಉದಾಹರಣೆಗೆ 8 ಮತ್ತು 2 ತಗೊಂಡ್ರೆ ಅದು ಭಾಗಲಬ್ಧ ಸಂಖ್ಯೆ ಆಗ್ತದೆ. ಅಥವಾ ಈಗ ನೀವು ಯಾವ್ದಾದ್ರು 2/4 ತಗೊಂಡು /5/6 ತಗೊಂಡ್ರೆ ಈ 2/4 /5/6 ಅಂಶದ ಛೇದ ಕೆಳಗೆ ಬರ್ತೈತಿ, ಛೇದದ ಛೇದ ಮೇಲೆ ಹೋಗ್ತೈತಿ. ಏನಾಗ್ತದೆ? 2 12 8 20 ಸರಿ ಆಗ್ತದೆ, ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಬಟ್ ಎಲ್ಲದಕ್ಕೂ ಸತ್ಯ ಇರ್ಬೇಕು, ಎಲ್ಲ ಉದಾಹರಣೆಗಳು ಕೂಡ ಸತ್ಯ ಇರಬೇಕು. ಈಗ 0 ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಇರೋದ್ರಿಂದ 0/1 ಈಗ ನಾನು 0 ಮತ್ತು 2 ತಗೋತೇನೆ. 0 ಮತ್ತು 2
0/2 ಮಾಡಿದ್ರೆ ಓಕೆ, ಅದು 0/2 ಅಂದ್ರೆ 0 ಬರ್ತೈತಿ, ಅದು ಕೂಡ ಭಾಗಲಬ್ಧ ಸಂಖ್ಯೆ ಆಗತ್ತೆ. ಇದನ್ನ ನಾನು ಏನು ಮಾಡ್ತೀನಿ, 2 0 ತಗೋತೀನಿ. 2 0 ಬಿಲಾಂಗ್ಸ್ ಟು ಕ್ಯೂ. 2/0 ನೋಡಿ, ಎನಿ ನಂಬರ್ ಡಿವೈಡ್ ಬೈ 0 ಈಸ್ ಇನ್ಡಿಟರ್ಮಿನೇಟ್ ಫಾರ್ಮ್ಸ್, ವ್ಯಾಖ್ಯಾನಿಸಲಾಗದ ಅಂಶಗಳು, ನಿರ್ದಿಷ್ಟಪಡಿಸಲಾಗದ ಅಂಶಗಳು. ಹಾಗಾಗಿ ಡಸ್ ನಾಟ್ ಬಿಲಾಂಗ್ಸ್ ಟು ಕ್ಯೂ. ಅಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಸಾಕು. 0 ಮತ್ತು ಎನಿ ನಂಬರ್ ತಗೊಂಡ್ರ ಡಿನಾಮಿನೇಟರಲ್ಲಿ 0. ಅಕಾರ್ಡಿಂಗ್ ಟು ರ್ಯಾಷನಲ್ ನಂಬರ್ ಡೆಫಿನೇಷನ್, ಡಿನಾಮಿನೇಟರ್ ಶುಡ್ ನಾಟ್ ಬಿ 0 ಬಿಕಾಸ್ ಕ್ಯೂ ಇಸ್ ನಾಟ್ ಈಕ್ವಲ್ ಟು 0. ಕ್ಯೂ 0 ಆಗಿರ್ಬಾರ್ದು ಅಂತ ಹೇಳ್ತದೆ. ಬಟ್ ನಾವು ಯಾವ ಎರಡು ಭಾಗಲಬ್ಧ ಸಂಖ್ಯೆ ತಗೊಂಡಾಗ 0 ಕೂಡ ಭಾಗಲಬ್ಧ ಸಂಖ್ಯೆ ತಗೊಂಡಾಗ ಯಾವ ಎರಡು ಎನಿ ರ್ಯಾಷನಲ್ ನಂಬರ್ಸ್ ಯಾವ ಎರಡು ಭಾಗಲಬ್ಧ ಸಂಖ್ಯೆ ತಗೊಳಕ್ಕೆ ಅವಕಾಶ ಐತಿ. ಬಟ್ ಈ 0ನ್ನ ಛೇದದಲ್ಲಿ ಇಟ್ಟರೆ ಏನಾಗುತ್ತೆ ಅಂದ್ರೆ ಇದು ಭಾಗಲಬ್ಧ ಸಂಖ್ಯೆಗೆ ತದ್ವಿರುದ್ಧ ಆಗುತ್ತೆ ಅಥವಾ ಇನ್ಡಿಟರ್ಮಿನೇಟ್ ಫಾರ್ಮ್ಸ್ ಆಗುತ್ತೆ. ಆದ್ದರಿಂದ ಭಾಗಲಬ್ಧ ಸಂಖ್ಯೆಗಳ ಗಣವು ಭಾಗಾಕಾರ ಕ್ರಿಯೆಯಲ್ಲಿ ಆವೃತ್ತತೆ ಹೊಂದಿಲ್ಲ. ನೋಡಿ, ಈಗ ನಾವು ಎರಡು ಗಣಗಳದ್ದು ಆವೃತ್ತತೆ ಗುಣವನ್ನು ಪರೀಕ್ಷೆ ಮಾಡಿದ್ವಿ. ಎಕ್ಸಾಕ್ಟ್ಲಿ ಸೇಮ್ ಇನ್ ದಿ ಸೇಮ್ ವೇ ಯು ಹ್ಯಾವ್ ಟು ಚೆಕ್ ದ ಕ್ಲೋಸರ್ ಪ್ರಾಪರ್ಟಿ ಟು ಇಂಟೀಜರ್ಸ್ ಆ್ಯಂಡ್ ನ್ಯಾಚುರಲ್ ನಂಬರ್ಸ್. ಸ್ವಾಭಾವಿಕ ಸಂಖ್ಯೆಗಳು ಮತ್ತು ಪೂರ್ಣಾಂಕಗಳಿಗೆ ಇದೇ ರೀತಿ ನೀವು 4 ಕ್ರಿಯೆಯಲ್ಲಿ ಆವೃತ್ತತೆ ಹೊಂದೈತಿ ಇಲ್ಲ ಅನ್ನೋದನ್ನು ಪರೀಕ್ಷೆ ಮಾಡಿ. ಸ್ವಾಭಾವಿಕ ಸಂಖ್ಯೆಗಳ ಗಣ ಬರ್ಕೋರಿ, ಸಂಕಲನದ ಆವರ್ತತೆ ಗುಣ, ಸ್ವಾಭಾವಿಕ ಸಂಖ್ಯೆಗಳ ಸಂಕಲನದ ಆವರ್ತತೆ ಗುಣ, ಸ್ವಾಭಾವಿಕ ಸಂಖ್ಯೆಗಳ ವ್ಯವಕಲನದ ಆವರ್ತತೆ ಗುಣ, ಈ ಥರ ಹೆಂಗೆ ಬರೋದಿಲ್ಲ ಆ ಥರ ಅವೆರಡು ಹೋಮ್ವರ್ಕ್ ಮಾಡಿ. ನೋಡಿ, ಇದರ ಪ್ರಶ್ನೆ ಹೆಂಗೆ ಕೇಳ್ಬೋದು, ಭಾಗಲಬ್ಧ ಸಂಖ್ಯೆಗಳ ಗಣವು ಈ ಕೆಳಗಿನ ಯಾವ ಕ್ರಿಯೆಯಲ್ಲಿ ಆವೃತ್ತತೆಯನ್ನು ಹೊಂದಿದೆ? ಸಂಕಲನ ಕ್ರಿಯೆ, ವ್ಯವಕಲನ ಕ್ರಿಯೆ, ಗುಣಾಕಾರ ಕ್ರಿಯೆ, ಭಾಗಾಕಾರ ಕ್ರಿಯೆ, ಮೊದಲಿನ 3 ಈ ಥರ ಆಪ್ಷನ್ಸ್ ಇರ್ತಾವೆ. ಆಗ ಭಾಗಲಬ್ಧ ಸಂಖ್ಯೆಗಳ ಗಣವು ಸಂಕಲನ ಕ್ರಿಯೆಯಲ್ಲಿ, ವ್ಯವಕಲನ ಕ್ರಿಯೆಯಲ್ಲಿ, ಗುಣಾಕಾರ ಕ್ರಿಯೆಯಲ್ಲಿ ಆವರ್ತತೆ ಹೊಂದೈತಿ, ಭಾಗಲಬ್ಧ ಕ್ರಿಯೆಯಲ್ಲಿ ಆವರ್ತತೆ ಹೊಂದಿಲ್ಲ. ಆದ್ದರಿಂದ ಮೊದಲಿನ 3 ಸರಿ. ಈ ಥರ ಈ ಅರ್ಥ ಬರೋ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಇವಿಷ್ಟು ಅಂಶ ಗಮನದಲ್ಲಿಟ್ಕೊಂಡು ಪ್ರಾಕ್ಟೀಸ್ ಮಾಡಿರಿ. ಕಂಟೆಂಟನ್ನು ತುಂಬ ಚೆನ್ನಾಗಿ ತಿಳ್ಕೊಂಡ್ರೆ ಅದ್ರ ಮೇಲೆ ಯಾವ ಪ್ರಶ್ನೆ ಕೇಳಿದ್ರು ಕೂಡ ನೀವು ಉತ್ತರ ಕೊಡೋಕ್ಕೆ ಸಾಧ್ಯತೆ ಐತಿ. ಅದಕ್ಕೆ ನಿಮಗೆ ಕಂಟೆಂಟನ್ನು ಚೆನ್ನಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಏನು ಇವರು ಬಹುಆಯ್ಕೆ ಪ್ರಶ್ನೆಯನ್ನು ತಿಳಿಸಲ್ರ ಅಂತ ಅನಿಸ್ಬೋದು. ಒಂದು ಒಳ್ಳೆ ಕಂಟೆಂಟ್ ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನೀವು ಅದ್ರ ಮೇಲೆ 10 ಅಲ್ಲ 20 ಪ್ರಶ್ನೆ ಕೂಡ 20 ಪ್ರಶ್ನೆಗೆ ಕೂಡ ಉತ್ತರ ಕೊಡೋಷ್ಟು ಸಾಮರ್ಥ್ಯ ನಿಮ್ಗೆ ಬರುತ್ತೆ. ಅದಕ್ಕೆ ಫಸ್ಟ್ ನಾವು ಕಂಟೆಂಟನ್ನು ಮುಗಿಸಿ ಮ್ಯಾಕ್ಸಿಮಮ್ ಏನೇನು ಬಹುಆಯ್ಕೆ ಪ್ರಶ್ನೆ ಬರ್ತೋ ಅವನ್ನೆಲ್ಲ ಬಿಡಿಸೋ ಪ್ರಯತ್ನ ಮಾಡ್ತೀವಿ. ಇವತ್ತು ಹೇಳಿದ ಪಾಠದ ಬಗ್ಗೆ ಏನೇನು ಡೌಟ್ ಇದ್ರೆ ಕಮೆಂಟ್ ಮಾಡಿರಿ. ಮತ್ತು ಇದರ ಮುಂದುವರೆದ ಭಾಗವನ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಪರಿವರ್ತನೀಯ ನಿಯಮ ಅಂತೇಳಿ ಕಮ್ಯುಟೇಟಿವ್ ಪ್ರಾಪರ್ಟಿ ಭಾಳ ಸರಿ ಅದ್ರ ಮೇಲೆ ಪ್ರಶ್ನೆ ಕೇಳಿದಾರೆ. ಅದು ಏನನ್ನ ಮುಂದಿನ ತರಗತಿಯಲ್ಲಿ ನೋಡೋಣ. ಇದಿಷ್ಟನ್ನು ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.